ಪ್ರೆಗ್ನೆನ್ಸಿಯಲ್ಲಿ ಎಲ್ಲ ಟೈಪ್ಸ್ ಆಫ್ ಫ್ರೂಟ್ಸ್ ತಿನ್ನಬೇಕು ಅಂತ ಹೇಳ್ತಾರೆ. ಅದು ನಮ್ಮ ಬೌಲಲ್ಲಿ ಎಲ್ಲ ಟೈಪ್ ಆಫ್ ಕಲರ್ಫುಲ್ ಫ್ರೂಟ್ಸ್ ಇರಬೇಕು ಅಂತಾರೆ. ಬಟ್ ಕೆಲವೊಬ್ಬರಿಗೆ ತಿನ್ನೋದಕ್ಕಾಗಲ್ಲ. ಆದರೆ ಈ ರೀತಿ ಸಲಾಡ್ಗಳು ಮಾಡ್ಕೊಂಡು ತಿನ್ಬೋದು. ಕೆಲವೊಬ್ಬರಿಗೆ ಖಾರ ತಿನ್ನಬೇಕು ಅನಿಸುತ್ತೆ, ಕೆಲವೊಬ್ಬರಿಗೆ ಸ್ವೀಟ್ ತಿನ್ನಬೇಕು ಅನಿಸುತ್ತೆ. ಹಾಗಂತ ತುಂಬಾ ಖಾರ ತಿನ್ನಬಾರ್ದು ಪ್ರೆಗ್ನೆನ್ಸಿಯಲ್ಲಿ, ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಈ ರೀತಿ ಫಸ್ಟ್ ಸೀಬೆಹಣ್ಣು ತೊಗೊಂಡೆ. ಬಿಕಾಸ್ ಅದು ಸೀಸನ್ನು, ಚೆನ್ನಾಗಿ ಬರ್ತದೆ ಸೀಬೆಹಣ್ಣು. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಗೆ ಅದಕ್ಕೆ ನಾನು ಸೌತೆಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆರಡನ್ನ ನಾನು ಈ ರೀತಿ ಸಲಾಡ್ ಇವೆರಡು ಯೂಸ್ ಮಾಡಿ ನಾನು ಸಲಾಡ್ ಮಾಡ್ತಾ ಇರೋದು. ಇದು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ಎರಡನ್ನೂ ಮಿಕ್ಸ್ ಮಾಡಿ ಎರಡನ್ನೂ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ನಾನು ಕರ್ಡ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಸೇಮ್ ರಾಯ್ತ ಥರ ಬರುತ್ತೆ, ಬಟ್ ನಾವು ಸೀಬೆಹಣ್ಣು ಹಾಕಿರೋದ್ರಿಂದ ಟೇಸ್ಟ್ ನಮಗೆ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ನಾವು ಆನಿಯನ್ನು ಬೇರೆ ಏನೂ ಹಾಕ್ತಾಯಿಲ್ಲ ಇದಕ್ಕೆ, ನಾನು ಜಸ್ಟ್ ಕರ್ಡ್ ಹಾಕ್ತಿದ್ದೀನಿ. ಕರ್ಡ್ ಆದಮೇಲೆ ನನಗೆ ಖಾರ ಬೇಕು ಅಂದ್ಬಿಟ್ಟು ಸ್ವಲ್ಪ ನಾನು ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಚಿಲ್ಲಿ ಪೌಡರ್ ಬೇಕು ಅನ್ನೋರು ಹಾಕೋಬೋದು, ಬೇಡ ಅನ್ನೋರು ಬಿಡ್ಬೋದು. ಬಿಕಾಸ್ ನನಗೆ ಖಾರ ತಿನ್ನಬೇಕು ಅನಿಸುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಅದು ನಾನು ಸ್ವಲ್ಪನೇ ಹಾಕಿದ್ದು. ಮೊಸರು ಇರೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ. ಮೊಸರು ಹಾಗೆ ಇದು ಸೌತೆಕಾಯಿ ಇರೋದ್ರಿಂದ ನಮಗೆ ಅಷ್ಟು ಖಾರ ಅನಿಸಲ್ಲ, ಅದು ಸ್ವಲ್ಪ ಹಾಕೋದ್ರಿಂದ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನಾನು ಖಾರದ ಪುಡಿ ಹಾಕಿ, ಖಾರದ ಪುಡಿ ಜೊತೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟು ನೀವು ಎಷ್ಟು ನಿಮ್ಮ ಟೇಸ್ಟ್ ವೈಸ್ ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಸಾಲ್ಟನ್ನ ಯೂಸ್ ಮಾಡ್ಕೋಬೋದು. ಟೇಸ್ಟ್ ವೈಸು ಇದು ಸೂಪರ್ಬ್ ಆಗಿತ್ತು. ಯಾಕಂದರೆ ನಮ್ಮ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಟೇಸ್ಟು ಬೇಕು, ಹೆಲ್ತಿನೂ ಬೇಕು ಅನ್ನೋರು ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಚೆನ್ನಾಗಿತ್ತು. ಹಾಗೆ ಇದು ನಮಗೇನು ಅಷ್ಟು ಖಾರನೂ ಅನಿಸಲ್ಲ, ಸ್ವೀಟ್ನೆಸ್ಸು ಅನಿಸಲ್ಲ, ತುಂಬ